ಈ ನಡುವೆ ನಿನ್ನೆ ರಾತ್ರಿ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಅಂದರೆ ದೆಹಲಿಯಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ. ನೋಡಿ, ತುಂಬ ಚಟುವಟಿಕೆಗಳು ಬಿಜೆಪಿನಲ್ಲಿ ನಡೀತಾ ಇದೆ ದೆಹಲಿನಲ್ಲಿ ಮತ್ತು ಕರ್ನಾಟಕದಲ್ಲಿ. ಜೋಶಿ ನಿವಾಸದಲ್ಲಿ ರಾತ್ರಿ ಸಂಸದರ ಡಿನ್ನರ್ ಮೀಟಿಂಗ್ ನಡೆದಿದೆ, ಸಂಸದರದ್ದು. ಈ ಮೀಟಿಂಗ್ಗೆ ಉಸ್ತುವಾರಿ, ಕರ್ನಾಟಕದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರನ್ನು ಕೂಡ ಕರೆಸಿದ್ರು. ಅವರ ನೇತೃತ್ವದಲ್ಲೇ ಸಭೆ ನಡೆದಿರೋದು. ಸಭೆಯಲ್ಲಿ ಹಿರಿಯ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದಾರಂತೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಎಂಟ್ರಿ ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿರಿಯ ನಾಯಕರನ್ನ ಕರೆಸಿ ಸಲಹೆಯನ್ನ ಕೇಳಬಹುದಾಗಿತ್ತು, ಯಾವುದೂ ಆಗಲಿಲ್ಲ. ಇನ್ನಾದರೂ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಭಿನ್ನಮತವನ್ನ ಇತ್ಯರ್ಥಪಡಿಸಿ ಅಂತ ಸಂಸದರೆಲ್ಲರೂ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತುಂಬ ಸೀನಿಯರ್ ಸಂಸದರೆಲ್ಲ ಇದ್ದಾರೆ ಬಿಡಿ. ರಮೇಶ್ ಜಿಗಜಿಣಗಿ ಅವರು, ಜಗದೀಶ್ ಶೆಟ್ಟರ್ ಅವರು, ಅವರೆಲ್ಲ ಪಕ್ಷವನ್ನು ತುಂಬ ವರ್ಷಗಳಿಂದ ಕಟ್ಟಿ ಬೆಳೆಸಿದಂಥವ್ರು. ಅವ್ರುಗಳೇ ಹೇಳೋ ಪ್ರಕಾರ ನೀವು ಹೈಕಮಾಂಡ್ ಎಂಟ್ರಿ ಆಗೋದು ತುಂಬ ತಡ ಆಗ್ಬಿಟ್ಟಿದೆ. ಈಗಲಾದರೂ ಅಟ್ಲೀಸ್ಟ್ ವಿಜೇಂದ್ರ ಮತ್ತು ಯತ್ನಾಳ್ ಅವರ ಭಿನ್ನಮತವನ್ನು ಶಮನ ಮಾಡಲೇಬೇಕು ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಎಲ್ಲರೂ ಸೇರಿಕೊಂಡು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ರಮೇಶ್ ಜಿಗಜಿಣಗಿ ಅವರು, ಅದಾದ ನಂತರ ಬೇರೆ ಬೇರೆ ಸಂಸದರು, ಹಿರಿಯ ಸಂಸದರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇದು ಮೊದಲೇ ನಿಗದಿಯಾಗಿತ್ತಾ ಈ ಸಂಸದರ ಡಿನ್ನರ್ ಮೀಟಿಂಗ್, ಅಥವಾ ತರಾತುರಿಯಲ್ಲಿ ರೆಡಿಯಾಗಿದ್ದ? ಮತ್ತು ಮೀಟಿಂಗ್ನಲ್ಲಿ ಆದಂತಹ ಬೆಳವಣಿಗೆಗಳು ಏನೇನು ಅಂತ? ಅರವಿಂದ್, ಪ್ರತಿ ಬಾರಿ ಸಂಸತ್ ಅಧಿವೇಶನ ನಡಿಬೇಕಾದಂತ ಸಂದರ್ಭದಲ್ಲಿ ಒಂದು ಸಂಸದರಿಗೆ ಔತಣಕೂಟವನ್ನ ಏರ್ಪಡಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಈ ಬಾರಿ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಆದ್ರೆ ವಿಶೇಷ ಏನಂದ್ರೆ, ಈ ಬಾರಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಇದರ ನೇತೃತ್ವವನ್ನ ವಹಿಸಿಕೊಂಡಿದ್ರು. ಹೀಗಾಗಿ ಅವರು ಸಭೆಯನ್ನ ಎಲ್ಲ ಸಂಸದರಿಗೂ ಕೂಡ ಔತಣಕೂಟಕ್ಕೆ ಆಹ್ವಾನವನ್ನ ಕೂಡ ಕೊಟ್ಟಿದ್ರು. ನಿರೀಕ್ಷೆಯಂತೆ ಎಲ್ಲರೂ ಕೂಡ ಸಭೆಗೆ ಬಂದಿದ್ರು. ಬಹುತೇಕ ಸಂಸದರು ಸಭೆಯಲ್ಲಿ ಮಾತುಕತೆಗಳು ಕೂಡ ನಡೀತು. ರಾಜ್ಯದಲ್ಲಿ ನಡೀತಿರುವ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ, ಚರ್ಚೆಗಳು ಕೂಡ ನಡೀತು. ಮುಖ್ಯವಾಗಿ ವಿಜಯೇಂದ್ರ ಮತ್ತೆ ಯತ್ನಾಳ್ ಅವರ ನಡುವೆ ನಡೀತಿರುವಂತಹ ಸಂಘರ್ಷ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಹಿರಿಯ ಸಂಸದರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಮಧ್ಯಪ್ರವೇಶ ಮಾಡಲಿಲ್ಲ, ಎಲ್ಲವನ್ನ ನೋಡ್ತಾ ಕುಳಿತುಕೊಳ್ಳುವಂತ ಕೆಲಸವನ್ನ ಮಾಡ್ತು. ಹೀಗಾಗಿ ಈ ಒಂದು ವಿವಾದ ಏನಿದೆ ದೊಡ್ಡ ಪ್ರಮಾಣಕ್ಕೆ ತಿರುವನ್ನ ಪಡೆದುಕೊಳ್ತು. ಈಗ ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವ ಹಂತ ತಲುಪಾಗಿರುವಂತದ್ದು. ಹೀಗಾಗಿ ಇನ್ನಾದ್ರೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೇ ಇದ್ರೆ ಪಕ್ಷಕ್ಕೆ ಇನ್ನಷ್ಟು ಮುಜುಗರ ಆಗುವಂತದ್ದು ಖಚಿತ ಆಗಿರುವಂತದ್ದು. ಹೀಗಾಗಿ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಇಬ್ಬರು ನಾಯಕರನ್ನ ಕೂರಿಸಿ ಮಾತುಕತೆಯನ್ನು ನಡೆಸುವ ಮೂಲಕ ಇದೊಂದು ಸಂಧಾನವನ್ನ ಮಾಡಿ ಇತ್ಯರ್ಥ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಸಂದೇಶವನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬಿಜೆಪಿ ವರಿಷ್ಠರಿಗೆ ರವಾನಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ.